ಸ್ನೇಹಿತರೆ, ಎಲ್ರಿಗೂ ಶರಣಾರ್ಥಿ. ನಾನು ಸಹಸ್ರಲಿಂಗ ಕಡೆ ಹೋಗ್ತಾ ಇದ್ದೀನಿ. ಶಿರ್ಸಿ ತಾಲೂಕಲ್ಲಿ ಬರುತ್ತೆ. ಶಿರ್ಸಿಯಿಂದ ಒಂದು ಅರ್ಧ ತಾಸು ಆಗ್ತದೆ. ಮೇನ್ ರೋಡಿಂದ ಒಳಗಡೆ ಸ್ವಲ್ಪ ಒಂದು 2 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು. ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಇಲ್ಲಿಬ್ಬರು ಹುಡುಗರು ಕಾಣ್ತಾ ಇದ್ದಾರಲ್ಲ, ಇವರೇ ನನ್ನ ದಾರಿ ತೋರಿಸಿದ್ರು. ಈ ಹುಡುಗ ಅಲ್ಲಿಂದ ಡ್ರಾಪ್ ಮಾಡ್ಕೊಂಡು ಬಂದಿದ್ದಾನೆ. ಇಬ್ಬರಿಗೂ ಥ್ಯಾಂಕ್ಸ್. ಏನು ನಿಮ್ಮ ಹೆಸರು? ಸಚಿನ್. ನಿಮ್ಮ ಹೆಸರು? ಎಲ್ಲಿ ಓದ್ತಾ ಇದ್ದೀರಾ? ಹೌದಾ, ಇಲ್ಲೇ ಲೋಕಲ್ ಹುಡುಗರು ಹೆಲ್ಪ್ ಮಾಡಿದ್ರು. ಸಹಸ್ರಲಿಂಗ ಕಡೆ ಹೋಗ್ತಾ ಇದ್ದೀನಿ. ಇವತ್ತು ಶಿರ್ಸಿ ಪ್ಲೇಸಸ್ನೆಲ್ಲ ಅಪ್ಲೋಡ್ ಮಾಡ್ತೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸ್ನೇಹಿತರೆ, ಆ ಸಹಸ್ರಲಿಂಗ ಹೆಸರು ಹೇಳುವಂತೆ ಇಲ್ಲಿ ಸಾವಿರಾರು ಲಿಂಗಗಳನ್ನು ಕೆತ್ತಲಾಗಿದೆ. 16ನೇ ಶತಮಾನದಲ್ಲೇ ಇದನ್ನು ಕೆತ್ತಲಾಗಿದೆ ಅಂತ ಹೇಳ್ತಾರೆ. ಯಾವುದೇ ಸಮಯದಲ್ಲಾದರೂ ಕೂಡ ಸ್ವಲ್ಪ ನೀರಿದ್ದೇ ಇರುತ್ತೆ. ಇಲ್ಲಿ ಹರಿತಕ್ಕಂಥ ಒಂದು ನದಿಯ ಹೆಸರು ಶಾಲ್ಮಲ ಅಂತ. ಶಾಲ್ಮಲ ಹೆಸರನ್ನು ಎಲ್ಲೋ ಕೇಳಿದ್ದೀವಿ ಅಂತ ಅನಿಸುತ್ತೆ. ಕೆಲವ್ರು ಗೆಸ್ ಮಾಡಿರಬಹುದು. ಚಂಪಾ ಅವರು ಒಂದು ಕವಿತೆ ಬರೆದಿದ್ದಾರೆ, ಸಿ ಅಶ್ವಥ್ ಅವರು ಹಾಡಿದ್ದಾರೆ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಒಳಗೊಳಗೆ ಕಾಡುವವಳು, ಜೀವ ಹಿಂಡಿ ಹಿಪ್ಪೆ ಮಾಡಿ ಒಳಗೊಳಗೆ ಹಾಡುವವಳು ಸದಾ ಗುಪ್ತಗಾಮಿನಿ ನನ್ನ ಶಾಲ್ಮಲಾ. ಇಲ್ಲಿ ಒಂದು ಶಾಲ್ಮಲಾ ನದಿಯ ಒಂದು ಪ್ರಸ್ತಾಪವನ್ನು ಮಾಡಿದ್ದಾರೆ. ಜೊತೆಗೆ ಒಂದೊಂದನ್ನು ಆ ನದಿನ ಒಂದು ಹೆಣ್ಣಿಗೆ ಹೋಲಿಸಿ ಪ್ರಸ್ತಾಪ ಮಾಡಿದ್ದಾರೆ. ಸಹಸ್ರಲಿಂಗ ಇದು ತುಂಬ ಬ್ಯೂಟಿಫುಲ್ ಪ್ಲೇಸ್, ಜೊತೆಗೆ ಒಂದು ಪುಣ್ಯಕ್ಷೇತ್ರ ಕೂಡ ಹೌದು. ಯಾಕಂದರೆ ಇಲ್ಲಿ ಸಾವಿರಾರು ಲಿಂಗಗಳನ್ನು ಕಾಣಬಹುದು. ಇದರ ಮೇಲೆ ಈಗ ನಾವೇನು ಬ್ರಿಡ್ಜ್ ನೋಡ್ತಾ ಇದ್ದೀವಲ್ಲ, ಆ ಬ್ರಿಡ್ಜ್ ಆ ಕಡೆ ಕೂಡ ಊರುಗಳಿದ್ದಾವೆ. ಬ್ರಿಡ್ಜ್ ಮೇಲಿಂದ ಕೂಡ ಹೋಗ್ತಾ ಇರ್ತಾರೆ. ತುಂಬ ಬ್ಯೂಟಿಫುಲ್ ಪ್ಲೇಸ್ ಇದು. ಸಹಸ್ರಲಿಂಗದಿಂದ ನಾನು ನೇರವಾಗಿ ಶಿರಸಿಯ ಒಂದು ಮಾರಿಕಾಂಬಾ ದೇವಸ್ಥಾನಕ್ಕೆ ಹೋದೆ. ದಸರಾ ಹಬ್ಬದ ದಿನವೇ ಹೋಗಿದ್ದೆ. ತುಂಬಾ ರಶ್ ಇತ್ತು. ಮಾರಿಕಾಂಬಾ ದೇವಸ್ಥಾನ ಎಷ್ಟು ಕರ್ನಾಟಕದಲ್ಲಿ ಮಾರಿ ದೇವಸ್ಥಾನಗಳು ಏನಿದೆಯಲ್ಲ, ಅದೆಲ್ಲ ದೇವಸ್ಥಾನಗಳ ಒಂದು ಹೆಡ್ ಆಫೀಸ್ ಅಂತ ಹೇಳ್ಬೋದು ಮಾರಿಕಾಂಬಾ ದೇವಸ್ಥಾನ. ಎಲ್ಲ ದೇವಸ್ಥಾನಗಳ ಮೂಲ ಮಾರಿಕಾಂಬಾ ಗುಡಿ ಇದು. ಪ್ರತಿ ವರ್ಷ ಮಾರ್ಚಲ್ಲಿ ಇಲ್ಲಿ ಜಾತ್ರೆ ವೈಭವವಾಗಿ ಜರುಗತ್ತೆ. ಮೊದಲೆಲ್ಲ ಇದನ್ನು ಒಂದು ಪ್ರಾಣಿನ ಬಲಿ ಕೊಡ್ತಾಯಿದ್ರು. ಮಹಾತ್ಮ ಗಾಂಧೀಜಿಯವರು ಶಿರಸಿಗೆ ಬಂದಾಗ ಇದನ್ನು ನೋಡಿ ಅವರಿಗೆ ಬೇಜಾರಾಗುತ್ತೆ, ಪ್ರಾಣಿ ಬಲಿ ನೋಡಿ. ಆನಂತರ ಸ್ವಲ್ಪ ಪ್ರೊಟೆಸ್ಟ್ಗಳಾಗಿ ಅದೆಲ್ಲ ಈಗ ಬಲಿ ಕೊಡೋದು ನಿಂತು ಹೋಗಿದೆ. ಮಾರಿಕಾಂಬಾ ದೇವಸ್ಥಾನ ಇದು ದಕ್ಷಿಣ ಭಾರತದಲ್ಲೇ ಒಂದು ದೊಡ್ಡ ದೇವಸ್ಥಾನ ಅಂತ ಹೇಳಬಹುದು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.